ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ನಿಮಗೆ ಕಂಪ್ಯೂಟರ್ಸ್ ಬಗ್ಗೆ ವೆರಿ ಬ್ರೀಫ್ ಇನ್ಫಾರ್ಮೇಷನ್, ಅಂದರೆ ನಿಮ್ಮ ವಿಲೇಜ್ ಅಕೌಂಟೆಂಟ್, ಓಕೆ, 1 ಮಿನಿಟ್, ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, PDO ಪೊಸಿಷನ್ ಆಗಿರ್ಬೋದು, ಅಥವಾ ಹಲವಾರು ವೇಕೆನ್ಸೀಸ್, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಓಕೆ, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, BMTC ಆಗಿರ್ಬೋದು, ಹಾಗೂ KEA ಆ್ಯಂಡ್ KPSC ಕಂಡಕ್ಟ್ ಮಾಡುವಂತಹ ಪ್ರತಿಯೊಂದು ಎಕ್ಸಾಮಲ್ಲೂ ಈಗ ಕಂಪ್ಯೂಟರ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಒಂದು ಸೆಷನ್ ನಿಮ್ಮ ಕಂಪ್ಯೂಟರ್ ಇದ್ದೇ ಇರುತ್ತೆ. ಸೊ ಈಗ ಕಂಪ್ಯೂಟರ್ ಬಗ್ಗೆ ಮಾತಾಡಿದ್ರೆ ನಾನು ಆಲ್ರೆಡಿ ಕಂಪ್ಯೂಟರ್ ಬಗ್ಗೆ ಬ್ರೀಫ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ, ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅಂತ. ಬಟ್ ಕಂಪ್ಯೂಟರಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ನೋಡಿ. ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತಂದರೆ ಫಸ್ಟ್ ಬರೋದು ನಿಮಗೆ ಮಾನಿಟರ್, ಕೀಬೋರ್ಡ್, ಮೌಸ್, ಪ್ರಿಂಟರ್ ಬರುತ್ತೆ, ಹಾರ್ಡ್ ಡಿಸ್ಕ್ ಬರುತ್ತೆ, CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ, ಇದು ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ, ಸ್ಪೀಕರ್ಸ್, ಪೆನ್ ಡ್ರೈವ್, ಹೆಡ್ಫೋನ್ಸ್ ಮತ್ತು UPS. ಇವೆಲ್ಲ ನಮಗೆ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಇದರಲ್ಲಿ UPS ಅನ್ನೋದು ಮಾತ್ರ ನಿಮಗೆ ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ. ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ ಗೆಳೆಯರೆ, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ಅಂತ ಕರಿತೀವಿ. ಓಕೆ, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ. ಈಗ ಇದರಲ್ಲಿ ಯಾವ್ದ್ಯಾವುದು ಇನ್ಪುಟ್ ಯಾವ್ದಾವ್ದು ಔಟ್ಪುಟ್ ಅನ್ನೋದು ನಾವು ಸೆಗ್ರಿಗೇಟ್ ಮಾಡೋಣ. ಒಂದು ಕಂಪ್ಯೂಟರ್ ರನ್ ಆಗೋದಕ್ಕೆ ಒಂದು ಮಾನಿಟರ್ ಬೇಕು ಆ್ಯಂಡ್ CPU ಬೇಕು. CPUನ ಏನಂತೀವಿ, ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ, ಕಂಪ್ಯೂಟರ್ ಅಂತ ಕರಿತೀವಿ. ಈ CPU ಒಳಗಡೆ ಏನೇನು ಬರುತ್ತೆ, ಈ ಹಾರ್ಡ್ ಡಿಸ್ಕ್ ಬರುತ್ತೆ, ಓಕೆ, ಹಾಗೂ ಹಲವಾರು ಪೋರ್ಟ್ಸ್ ಇರುತ್ತೆ, DVD ಪ್ಲೇಯರ್ ಬರುತ್ತೆ, ಇಲ್ಲಿ ನೋಡಿ DVD ಪ್ಲೇಯರ್ ಬರುತ್ತೆ, ಹಾಗೆ ಇಲ್ಲಿ ಮೌಸ್ ಆನ್ ಮಾಡೋದು, ಇದು CPU ಆನ್ ಮಾಡೋದು ಸ್ವಿಚ್ ಬರುತ್ತೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಕೆಲವು ಕನೆಕ್ಟರ್ಸ್ ಬರುತ್ತೆ, USB ಕನೆಕ್ಟರ್, ಮೌಸ್ ಕನೆಕ್ಟ್ ಮಾಡೋ ಕನೆಕ್ಟರ್. ಏನೇ ಒಂದು ಔಟ್ಪುಟ್ ಡಿವೈಸ್ ಆಗಿರ್ಬೋದು, ಇನ್ಪುಟ್ ಡಿವೈಸ್ ಆಗಿರ್ಬೋದು, ನೀವು ಕನೆಕ್ಟ್ ಮಾಡಬೇಕು ಅಂತಂದರೆ ಈ ಬ್ಯಾಕ್ ಎಂಡಲ್ಲೇ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಅವ್ರು ನಿಮಗೆ ಕ್ವಶನ್ ಕೇಳೋದ್ರಲ್ಲಿ CPU ಅಲ್ಲಿ ನಾವು ಯಾವುದೇ ಆಗಲಿ ಡಿವೈಸಸ್ನ ಕನೆಕ್ಟ್ ಮಾಡಬೇಕಂದ್ರೆ ಯಾವ ಭಾಗದಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತಲೂ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಬ್ಯಾಕ್ ಎಂಡ್ ಅಥವಾ ರೇರ್ ಸೈಡ್ ಅಂತ ಹೇಳ್ತಾರೆ. ಫ್ರಂಟ್ ಸೈಡ್ ಅಲ್ಲ, ರೇರ್ ಸೈಡ್, ಬ್ಯಾಕ್ ಸೈಡಲ್ಲಿ ನಮಗೆ ಕನೆಕ್ಟರ್ಸ್ ಇರುತ್ತೆ. ಓಕೆ, ಸೊ ಈಗ ಮಾನಿಟರ್ ಆ್ಯಂಡ್ CPU ಆದರೆ ಸರೋಯ್ತಾ? ಇಲ್ಲ. ಮಾನಿಟರ್ ಅನ್ನೋದು ಏನು ಡಿವೈಸು, ಔಟ್ಪುಟ್ ಡಿವೈಸಾ, ಇನ್ಪುಟ್ ಡಿವೈಸಾ? CPUನ ನೀವು ರೆಫರೆನ್ಸ್ ಆಗಿ ತಗೋಬೇಕು, ನೆನ್ಪಿಟ್ಕೊಳ್ಳಿ. ಯಾಕೆ? CPU ಒಳಗಡೆ ನಿಮಗೆ ಚಿಪ್ ಇರುತ್ತೆ, ಇದನ್ನು ನಾವು ಪ್ರೊಸೆಸರ್ ಅಂತ ಕರಿತೀವಿ. ಪ್ರೊಸೆಸರ್, ಈ ಪ್ರೊಸೆಸರ್ ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರೊಸೆಸರ್ಗೆ ಯಾವುದೇ ಕನೆಕ್ಟ್ ಆಗುತ್ತೆ ಅಂದರೆ ಇನ್ಪುಟ್ಟಾಗಿ ಕನೆಕ್ಟ್ ಆಗುತ್ತೆ, ಅದು ಇನ್ಪುಟ್ ಡಿವೈಸ್. ಪ್ರೊಸೆಸರಿಂದ ಔಟ್ಪುಟ್ ಹೋಗೋದನ್ನು ನಾವು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಈಗ ಪ್ರೊಸೆಸರಿಂದ ಔಟ್ಪುಟ್ಗೆ ನಮಗೆ ಸ್ಪೀಕರ್ಗೆ ಹೋಗುತ್ತೆ, ಸ್ಪೀಕರ್ ಏನು ಮಾಡುತ್ತೆ, ಸೌಂಡ್ ಕೊಡುತ್ತೆ. ಸೊ ಇಟ್ ಈಸ್ ಎ ಔಟ್ಪುಟ್ ಡಿವೈಸ್. ಕೀಬೋರ್ಡ್ ಏನು ಮಾಡುತ್ತೆ, ಕೀಬೋರ್ಡಲ್ಲಿ ನಾವು ಪ್ರೆಸ್ ಮಾಡಿದೆ ಪ್ರೊಸೆಸರ್ಗೆ ಹೋಗಿ ಪ್ರೊಸೆಸರಿಂದ ನಮಗೆ ಮಾನಿಟರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಕೀಬೋರ್ಡ್ ಅನ್ನೋದು ನಿಮಗೆ ಇನ್ಪುಟ್ ಡಿವೈಸ್ ಆಗುತ್ತೆ. ಈಗ ಮಾನಿಟರ್ ಅನ್ನೋದೇನು, ಇದು ಒಂದು ಔಟ್ಪುಟ್ ಡಿವೈಸ್. ಇದರಿಂದ ಏನು ಇನ್ಸ್ಟ್ರಕ್ಷನ್ಸ್ ಹೋಗಲ್ಲ, ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಈ ಪ್ರೊಸೆಸರಿಂದನೇ ಬರುತ್ತೆ ಅನ್ನೋದು. ಪ್ರೊಸೆಸರಿಂದ ಏನೇ ಇನ್ಫಾರ್ಮೇಷನ್ ಔಟ್ಪುಟ್ ಬರುತ್ತೋ ಅದನ್ನೇ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಇದು ಜಸ್ಟ್ ಎ ಡಿಸ್ಪ್ಲೇ ಡಿವೈಸ್. ಇದೇನು ಜಸ್ಟ್ ಡಿಸ್ಪ್ಲೇ ಡಿವೈಸ್. ಪ್ರೊಸೆಸರ್ ನಮಗೆ ಮಾನಿಟರಲ್ಲಿ 2 ರಕ ಬರುತ್ತೆ, LCD ಮಾನಿಟರ್ಸ್ ಬರುತ್ತೆ ಮತ್ತು LED ಮಾನಿಟರ್ಸ್ ಬರುತ್ತೆ. ಇದು ಒಂದು ವೆರಿ ಇಂಪಾರ್ಟೆಂಟ್. ಸೊ ಈಗ ಕೀಬೋರ್ಡ್ ಆದಮೇಲೆ ಮೌಸ್ ಅನ್ನೋದು ಏನು ಫಂಕ್ಷನ್, ಮೌಸಿಂದ ನಾವು ಕ್ಲಿಕ್ ಮಾಡಿದೆ ಇದು ನಮಗೆ ಇನ್ಪುಟ್ ಇನ್ಸ್ಟ್ರಕ್ಷನ್ ಆಗಿ ತಗೊಳುತ್ತೆ. ಸೊ ಹಾಗಾಗಿ ಇದು ಇನ್ಪುಟ್ ಡಿವೈಸ್ ಆಗುತ್ತೆ. ಈಗ ಪೆನ್ ಡ್ರೈವ್ ನೋಡಿ, ಪೆನ್ ಡ್ರೈವಲ್ಲಿ ನಾವು ಇನ್ಫಾರ್ಮೇಷನ್, ಇದರೊಳಗಿರೋ ಇನ್ಫಾರ್ಮೇಷನ್ ಇನ್ಪುಟ್ ಕೊಡ್ಬೋದು ಆ್ಯಂಡ್ ಇದರೊಳಗಡೆ ಇನ್ಫಾರ್ಮೇಷನ್ ನಾವು ಔಟ್ಪುಟ್ ತಗೋಬೋದು. ಸೊ ಇದು ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಈ ಥರ ಡಿವೈಸಸ್ನ ನಾವು ಮೆಮೊರಿ ಡಿವೈಸಸ್ ಅಂತ ಕರಿತೀವಿ. ಮೆಮೊರಿ ಡಿವೈಸಸ್ ನೆನ್ಪಿಟ್ಕೊಳ್ಳಿ. ಓಕೆ, ಪೆನ್ ಡ್ರೈವ್ ಅಂದರೆ ಪೆನ್ ಶೇಪಲ್ಲಿ ಇರುತ್ತೆ, ಹಾಗಾಗಿ ಇದನ್ನು ಪೆನ್ ಡ್ರೈವ್ ಅಂತ ಕರೀತಾರೆ. ಡ್ರೈವ್ ಅಂದೇನು, ಒಂದು ಸ್ಟೋರೇಜ್ ಡಿವೈಸ್. ಪ್ರಿಂಟರ್ ಅನ್ನೋದು ಒಂದು ಔಟ್ಪುಟ್ ಡಿವೈಸ್. ಹಾರ್ಡ್ ಡಿಸ್ಕ್ ಅನ್ನೋದು ಇದು CPU ಒಳಗಡೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಹಾರ್ಡ್ ಡಿಸ್ಕ್ ಈಸ್ ದ ಸ್ಟೋರೇಜ್ ಡಿವೈಸ್, ಇದು ಒಂದು ರಾಮ್ ಆಗಿರುತ್ತೆ. ಓಕೆ, ರಾಮ್ ಆದಮೇಲೆ ಹೆಡ್ಸೆಟ್ ಅನ್ನೋದೇನು, ಹೆಡ್ಸೆಟ್ ಅಂತಂದರೆ ಹೆಡ್ಫೋನ್ಸ್ ಅಂದರೆ ನಾವು ಸ್ಪೀಕರಲ್ಲಿ ಏನೇ ಸಾಂಗ್ಸ್ ಇದ್ದರೆ ಅದನ್ನು ಕೇಳಿಸ್ಕೊತೀವಿ. ಇದರಿಂದ ಮಾತಾಡೋ
ಮಾತಾಡೋ ಅಂಥ ಅವಕಾಶ ಇದ್ದರೆ, ಮೈಕ್ ಇದ್ದಿದ್ರೆ, ಮೈಕ್ನ ಮಾತ್ರ ಮೈಕ್ರೋಫೋನ್, ಮೈಕ್ ಅಂತ ಅಂದರೆ ಮೈಕ್ರೋಫೋನ್ ಅನ್ನೋದು ಇನ್ಪುಟ್ ಡಿವೈಸ್, ಹೆಡ್ಸೆಟ್ ಅನ್ನೋದು ಔಟ್ಪುಟ್ ಡಿವೈಸ್. ನೆನ್ಪಿಟ್ಕೊಳ್ಳಿ. ಓಕೆ, ಹೆಡ್ಸೆಟ್ ಅನ್ನೋದೇನು ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ, ಮೈಕ್ರೋಫೋನ್ ಅನ್ನೋದು ಒಂದು ಇನ್ಪುಟ್ ಡಿವೈಸ್. ಸೊ ಅದೇ ಥರ ಯು ಪಿ ಎಸ್ ಅಂತ ಕೇಳಿದ್ರೆ, ಯು ಪಿ ಎಸ್ ಅನ್ನೋದು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ. ಇನ್ ಕೇಸ್ ಇವೆಲ್ಲನೂ ರನ್ ಆಗೋದು ನಮ್ಮ ಕೆ ಇ ಬಿ ಪವರ್ ಸಪ್ಲೈ ಮೇಲೆ. ಇನ್ ಕೇಸ್ ಆ ಪವರ್ ಸಪ್ಲೈ ಆಫ್ ಆಯಿತು ಅಂತಂದಾಗ ನಾವು ಈ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಯು ಪಿ ಎಸ್ ಯೂಸ್ ಮಾಡ್ಕೊಂಡು ನಾವು ಅದನ್ನು ಚಾಲೂ ಮಾಡ್ಕೋಬೋದು ಗೆಳೆಯರೆ. ಓಕೆ, ನೆಕ್ಸ್ಟ್. ಈಗ ಇನ್ನು ಕೆಲವೊಂದು ನಾನೊಂದು ಇಮೇಜ್ ಹಾಕಿದ್ದೀನಿ, ಸೊ ದಟ್ ನಿಮಗೆ ಎಲ್ಲೆಲ್ಲಿ ಅರೇಂಜ್ಮೆಂಟ್ ಇರುತ್ತೆ ಅಂತ ಗೊತ್ತಾಗಲ್ಲ ಅಂತ. ಸ್ಪೀಕರ್ನ ನಾವೇನು ಮಾಡ್ತೀವಿ ನೋಡಿ, ಪಕ್ಕದಲ್ಲೇ ಇಟ್ಕೊಂಡಿರ್ತೀವಿ, ಸಿ ಪಿ ಯು ಪಕ್ಕದಲ್ಲಿ. ಇದು ಸಿಸ್ಟಮ್ ಯೂನಿಟ್ ಅಥವಾ ನೀವು ಇದನ್ನು ಸಿ ಪಿ ಯು ಅಂತ ಕರಿಬೋದು. ಸ್ಕ್ರೀನ್ ಇದೆ, ಇದು ಎಲ್ ಸಿ ಡಿ ಇರ್ಬೋದು ಅಥವಾ ಎಲ್ ಇ ಡಿ ಇರ್ಬೋದು. ಕೀಬೋರ್ಡ್ ಇಲ್ಲಿದೆ ನೋಡಿ, ಮೌಸ್ ಇದೆ, ಮೈಕ್ರೋಫೋನ್ ಇದೆ ನೋಡಿ. ಮೈಕ್ರೋಫೋನ್ ಅಂದರೆ ಇದು ಇದೆಯಲ್ಲ, ಇದು ಮೈಕ್ರೋಫೋನ್. ಸೊ ಮೈಕ್ರೋಫೋನ್ ಅನ್ನೋದು ಇನ್ಪುಟ್ ಡಿವೈಸ್, ಸ್ಪೀಕರ್ ಅನ್ನೋದೇನು ಔಟ್ಪುಟ್ ಡಿವೈಸ್, ಕೀಬೋರ್ಡ್ ಅನ್ನೋದೇನು, ಕೀಬೋರ್ಡ್ ಈಸ್ ಎ ಇನ್ಪುಟ್ ಡಿವೈಸ್, ಮೌಸ್ ಸಹ ಇನ್ಪುಟ್ ಡಿವೈಸ್. ಸೊ ಎಲ್ ಸಿ ಡಿ ಮಾನಿಟರ್ ಬಂದ್ಬಿಟ್ಟು ಔಟ್ಪುಟ್ ಡಿವೈಸ್, ಸ್ಪೀಕರ್ ಈಸ್ ಎ ಔಟ್ಪುಟ್ ಡಿವೈಸ್. ಸೊ ಇವೆಲ್ಲ ನೀವು ನೆನ್ಪಿಟ್ಕೋಬೇಕು ಗೆಳೆಯರೆ. ಸೊ ಇಷ್ಟೊಂದು ಐಡೆಂಟಿಫಿಕೇಶನ್ ಮಾಡೋದು ಬಂದರೆ ನಿಮಗೆ ಪಕ್ಕ ಇದರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅವ್ರ ಕ್ವಶನ್ಸ್ ಯಾವ ಥರ ಕೇಳ್ಬೋದು ಅಂತಂದರೆ, ನಾನೊಂದು ಕ್ವಶನ್ ಇಲ್ಲಿ ಬರಿತೀನಿ ನೋಡಿ. ಲಿಸ್ಟ್ ಮಾಡಿಬಿಟ್ಟು ಇದರಲ್ಲಿ ಒಂದು 4 ಲಿಸ್ಟ್ ಮಾಡಿ, ವಿಚ್ ಆಫ್ ದಿ ಬಿಲೋ ಈಸ್ ಎ ಔಟ್ಪುಟ್ ಡಿವೈಸ್ ಅಂತ ಕೇಳ್ತಾರೆ. ಔಟ್ಪುಟ್ ಡಿವೈಸ್ ಯಾವುದು ಅಂತ ಕೆಳಗಡೆ ಒಂದು 4 ಕೊಟ್ಟಿರ್ತಾರೆ ಆಪ್ಷನು, ಸ್ಪೀಕರು, ಮಾನಿಟರು, ಮತ್ತು ಓಕೆ ಈ ಮೈಕ್ರೋಫೋನು ಮತ್ತು ಮೌಸ್ ಅಂತೇಳಿ. ಸೊ ನೀವು ಯಾವುದು ಕೊಡಬೇಕು? ಔಟ್ಪುಟ್ ಡಿವೈಸ್ ಅಂದರೆ ಸ್ಪೀಕರ್ ಬರುತ್ತೆ, ಮತ್ತು ಎಲ್ ಸಿ ಡಿ ಬರುತ್ತೆ, ಮಾನಿಟರ್ ಬರುತ್ತೆ, ಅಥವಾ ಡಿಸ್ಪ್ಲೇ ಅಂತಲೂ ಕರೀತಾರೆ. ಇದರಲ್ಲಿ ಯಾವುದೇ ಇದ್ದು ಅದು ಒನ್ ಟೈಪ್ ಆಫ್ ಕ್ವಶನ್. ಔಟ್ಪುಟ್ ಡಿವೈಸ್ ಯಾವುದಂತ ಐಡೆಂಟಿಫೈ ಮಾಡೋಕ್ಕೆ ಕೇಳ್ಬೋದು, ಅಥವಾ ಇನ್ಪುಟ್ ಡಿವೈಸ್ ಐಡೆಂಟಿಫೈ ಮಾಡೋಕ್ಕೆ ಕೇಳ್ಬೋದು. ಇದು 2ನೇ ರಕ ಕ್ವಶನ್. ಆದಮೇಲೆ ಯಾವುದಕ್ಕೆ ಕೇಬಲ್ ಇರುತ್ತೆ, ಯಾವುದಕ್ಕೆ ಕೇಬಲ್ ಇರಲ್ಲ. ಓಕೆ, ಇದೂ ಒಂದು ಯಾವುದಕ್ಕೆ ಕೇಬಲ್ ಅಲ್ಲ, ಯಾವುದಕ್ಕೆ ಪವರ್ ಬೇಕಾಗುತ್ತೆ. ಪವರ್ ಬೇಕಾಗೋಂಥದ್ದು ಜಾಸ್ತಿ ಯಾವುದಂದರೆ ಸ್ಪೀಕರ್. ಸೊ ಸ್ಪೀಕರ್ಗೆ ವ್ಯಾಟ್ಸ್ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸ್ಪೀಕರ್ಗೆ ಏನಿರುತ್ತೆ, ಯಾವಾಗಲೂ ಸ್ಪೀಕರ್ದು ರೇಟಿಂಗ್ ಜಾಸ್ತಿ ಇರುತ್ತೆ, ಸಮ್ ವ್ಯಾಟ್ಸ್ ಇರುತ್ತೆ ಅನ್ಮತ್ತೆ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಅದೇ ಪವರ್ ಜಾಸ್ತಿ ಕನ್ಸ್ಯೂಮ್ ಮಾಡೋದು. ಓಕೆ, ಇನ್ನೊಂದು ಕ್ವಶನ್ ಕೇಳ್ಬೋದು ಅವರು ನಿಮಗೆ, ಪ್ರೊಸೆಸರ್ ಅನ್ನೋದು ಯಾವುದ್ರಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸಿ ಪಿ ಯು ಅಲ್ಲಿ ಬರುತ್ತೆ ಅಂತ ಹೇಳ್ಬೇಕು. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರೊಸೆಸರ್ ಅನ್ನೋದು ಸಿ ಪಿ ಯುನಲ್ಲಿ ಬರುತ್ತೆ. ಇದು 4th ಟೈಪ್ ಆಫ್ ಕ್ವಶನ್. ಆದಮೇಲೆ ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಯಾವುದು ಅಂತ ಕೇಳ್ಬೋದು. ನೀವು ಸಿಸ್ಟಮ್ ಯೂನಿಟ್ ಸಿ ಪಿ ಯು ಅಂತ ಹೇಳ್ಬೇಕು. ಓಕೆ, ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಯಾವುದು? ಸಿ ಪಿ ಯು. ಸೊ ಇಷ್ಟು ನಿಮಗೆ ಬರುವಂತಹ ಒಂದು ಕ್ವಶನರಿ ಈಸ್ ಫ್ರಮ್ ದ ಪಾರ್ಟ್ಸ್ ಆಫ್ ದಿ ಡಿವೈಸ್. ಓಕೆ, ಸೊ ಈಗ ನಾವು ಸಿ ಪಿ ಯು ಒಂದೇ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡ್ರೆ, ಸಿ ಪಿ ಯುನಲ್ಲಿ ಎಷ್ಟೆಲ್ಲ ಈ ಒಳಗಡೆ ಸಿ ಪಿ ಯು ಒಳಗಡೆ ಏನೆಲ್ಲ ಬರುತ್ತೆ ಅನ್ನೋದು ಒಂದು ತಿಳ್ಕೊಬೇಕಾಗುತ್ತೆ ಕಂಪ್ಯೂಟರ್ ಅಂತ ಅಂದಮೇಲೆ. ನೋಡಿ, ಫ್ರಂಟ್ ಭಾಗದಲ್ಲಿ ಇದು ಫ್ರಂಟ್ ಸೈಡಲ್ಲಿ ಏನು ಬರುತ್ತೆ, ಸಿ ಡಿ ಅಥವಾ ಡಿ ವಿ ಡಿ ಅಂದ್ಬಿಟ್ಟು, ಏನು ಕಾಂಪ್ಯಾಕ್ಟ್ ಡಿಸ್ಕ್ ಅಥವಾ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರೀತಾರೆ. ಬರ್ಕೊಳ್ಳಿ ಒಂದು ಕಡೆ. ಆದಮೇಲೆ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಇಲ್ಲಿದೆ ನೋಡಿ, ಇದು ಒಂದು ಹಾರ್ಡ್ ಡಿಸ್ಕ್ ಡ್ರೈವ್. ಓಕೆ, ಆದಮೇಲೆ ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾನಲ್ಲ, ಇದು ಒಳಗಡೆ ಪಿಂಕ್ ಕಲರ್ ಬೋರ್ಡ್ ನೋಡ್ತಾ ಇದ್ದಲ್ಲ, ಇದನ್ನು ನಾವು ಮದರ್ ಬೋರ್ಡ್ ಅಂತ ಕರಿತೀವಿ. ಟೋಟಲಿ ಪಿಂಕ್ ಬೋರ್ಡ್ನೇ ನಾವು ಮದರ್ ಬೋರ್ಡ್ ಅಂತ ಕರಿತೀವಿ. ಈ ಥರ ಸಣ್ಣ ಸಣ್ಣ ಚಿಪ್ಸ್ ಇಲ್ಲಿ ಕೊಟ್ಟಿದ್ದಾನಲ್ಲ ಬ್ಲೂ ಕಲರ್ದು, ಇದನ್ನು ನಾವು ರ್ಯಾಮ್ ಕಾರ್ಡ್ಸ್ ಅಂತ ಕರಿತೀವಿ. ರ್ಯಾಮ್ ಕಾರ್ಡ್ಸ್ ಯಾವಾಗಲೂ ಈ ಥರ ಉದ್ದುದ್ದ ಬರ್ತಾವೆ, ತೊಗೊಂಡು ಹಿಂಗೆ ಪ್ರೆಸ್ ಮಾಡಬೇಕು ಒಳಗಡೆ ಸ್ಲಾಟ್ಸ್. ಇದೊಳಗಡೆ ಸ್ಲಾಟ್ಸ್ ಇರುತ್ತೆ, ಇಲ್ಲಿದೆ ನೋಡಿ 1 2 3 ಸ್ಲಾಟ್, ಅಲ್ಲಿ ಪ್ರೆಸ್ ಮಾಡಬೇಕನ್ನತ್ತೆ ಈ ಕಾರ್ಡ್ಸ್ನ. ಓಕೆ, ಇದು ರ್ಯಾಮ್ ಕಾರ್ಡ್ ಅಂತ ಕರಿತೀವಿ. ಇಲ್ಲಿ ನೋಡಿ ವಿಡಿಯೋ ಕಾರ್ಡ್ ಅಂತಿದೆ, ವಿಡಿಯೋ ಗ್ರಾಫಿಕ್ ಕಾರ್ಡ್ ಸಹ ಅದೇ ಥರನೇ ಬರುತ್ತೆ. ಇದರೊಳಗಡೆ ಈ ಸ್ಲಾಟ್ಸ್ ಒಳಗಡೆ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಸೌಂಡ್ ಕಾರ್ಡ್ ಹೇಗಿದೆ, ಒಂದೇ ಒಂದು ಪಿ ಸಿ ಬಿ ಬೋರ್ಡ್ ಥರ ಇದೆ. ಈ ಪಿ ಸಿ ಬಿ ಬೋರ್ಡ್ನ ಈ ಸ್ಲಾಟ್ಸ್ ಒಳಗಡೆ ಹಾಕಿದ್ರೆ ಅದು ಸೌಂಡ್ ಕೊಡುತ್ತೆ ಅನ್ಮತ್ತು. ಸೌಂಡ್ ಕಾರ್ಡ್, ಸೌಂಡ್ ಬರೋದಕ್ಕೆ ಸೌಂಡ್ ಕಾರ್ಡ್ ಅಂತ ಕರಿತೀವಿ. ವಿಡಿಯೋನ ರೆಪ್ರೆಸೆಂಟ್ ಮಾಡೋದಕ್ಕೆ ವಿಡಿಯೋ ಕಾರ್ಡ್. ರ್ಯಾಮ್ ಅಂದ್ರೆ ಏನಂತಂದರೆ ಇದು ಒಂದು ವಾಲಟೈಲ್ ಮೆಮೊರಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ವಾಲಟೈಲ್ ಮೆಮೊರಿ. ಓಕೆ, ಆದಮೇಲೆ ಇದು ನೋಡಿ, ಇದೇನಿದು ಮೈಕ್ರೋ ಪ್ರೊಸೆಸರ್ ಫ್ಯಾನ್. ಅಂದರೆ ಇಲ್ಲೇನು ಪ್ರೊಸೆಸರ್ ನೋಡ್ತಾ ಇದ್ದು ಹೀಟ್ ಸಿಂಕ್ ಇದೆ, ಇದ್ರ ಕೆಳಗಡೆ ನಿಮಗೆ ಪ್ರೊಸೆಸರ್ ಇರುತ್ತೆ, ಇದ್ರ ಕೆಳಗಡೆನೇ ಪ್ರೊಸೆಸರ್ ಇರುತ್ತೆ. ಇಲ್ಲಿ ನೋಡಿ ಮೈಕ್ರೋ ಪ್ರೊಸೆಸರ್ ಚಿಪ್ ಹೇಗಿದೆ, ಈ ಥರ ಬರುತ್ತೆ ಸಣ್ಣದು ಚಿಪ್ಪು. ಇದನ್ನೆಲ್ಲ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ. ಈ ಚಿಪ್ಪು ಈ ಹೀಟ್ ಸಿಂಕ್ ಕೆಳಗಡೆ ಇರುತ್ತೆ. ಇದು ಹೀಟ್ ಆಗೋದು ಜಾಸ್ತಿ, ತುಂಬ ಹೀಟ್ ಆಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಇನ್ಸ್ಟ್ರಕ್ಷನ್ಸ್ ಬರ್ತಾನೆ ಇರುತ್ತೆ, ಇನ್ಪುಟ್ ಔಟ್ಪುಟ್ ಫ್ಲೋ ಹೋಗ್ತಾನೆ ಇರುತ್ತೆ. ಸೊ ಇದಕ್ಕೆ ಇನ್ಪುಟ್ಸ್ ಬರ್ತಾನೆ ಇರ್ತವೆ, ಇದರಿಂದ ಔಟ್ಪುಟ್ಸ್ ಹೋಗ್ತಾನೆ ಇರ್ತವೆ ಅನ್ಮತ್ತು. ಸೊ ಹಲವಾರು ಇನ್ಪುಟ್ಸ್ ಹಲವಾರು ಔಟ್ಪುಟ್ಸ್ ಇರೋದ್ರಿಂದ ಇದು ಪ್ರೊಸೆಸರ್ ಏನಾಗುತ್ತೆ, ತುಂಬ ಹೀಟ್ ಆಗುತ್ತೆ.
ಓಕೆ, ಇದು ಯಾವುದರಿಂದ ಮಾಡಿರ್ತಾರೆ ಅಂತ ಕೇಳ್ಬೋದು. ಸಾಲಿಡ್ ಸ್ಟೇಟ್ ಡಿವೈಸ್ ಅಂತ ಹೇಳ್ಬೇಕು. ಏನು ಸಾಲಿಡ್ ಸ್ಟೇಟ್ ಡಿವೈಸ್ ಅಥವಾ ಸಿಮಾಸ್. ಸಿಮಾಸ್ ಅಲ್ಲ, VLSI ಟೆಕ್ನಾಲಜಿನಿಂದ ಮಾಡಿರ್ತಾರೆ. ಓಕೆ, VLSI ಟೆಕ್ನಾಲಜಿನಿಂದ ಮಾಡಿರ್ತಾರೆ ಪ್ರೊಸೆಸರ್ಸ್. ನಾವು ನೋಡಿದ್ವಲ್ಲ ಪ್ರೊಸೆಸರ್ಸ್ ಅಲ್ಲಿ ಎಷ್ಟು ರಕ ಇದಾವೆ ಅಂತ. ಆದಮೇಲೆ ಮೈಕ್ರೋ ಪ್ರೊಸೆಸರ್ ಫ್ಯಾನ್ ಇರುತ್ತೆ. ಯಾಕೆ ಈ ಮೈಕ್ರೋ ಪ್ರೊಸೆಸರ್ ಹೀಟ್ ಆದಾಗ ಆ ಹೀಟ್ನ ತೆಗೆಯೋದಕ್ಕೆ ನಾವು ಫ್ಯಾನ್ ಯೂಸ್ ಮಾಡ್ತೀವಿ, ಅದನ್ನು ಮೈಕ್ರೋ ಪ್ರೊಸೆಸರ್ ಫ್ಯಾನ್ ಅಂತ ಕರಿತೀವಿ. ಮತ್ತು ಪವರ್ ಸಪ್ಲೈ ಸಹ ಇರುತ್ತೆ ಗೆಳೆಯರೆ. ಓಕೆ, ಇದು ಪವರ್ ಸಪ್ಲೈ. ಈ ಪವರ್ ಸಪ್ಲೈನ ನಾವೇನಂತ ಕರಿತೀವಿ ಅಂತಂದರೆ ವಿ ಕಾಲ್ ದಿಸ್ ಆಸ್ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಅಂತ ಕರಿತೀವಿ. ಇದು ನೆನ್ಪಿಟ್ಕೊಳ್ಳಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಈಗ ಪ್ರೊಸೆಸರ್ ಅಂತ ಅಂದಾಗ ಏನೇ ಪ್ರೊಸೆಸರ್ ಇದ್ದಾವೆ. ಪ್ರೊಸೆಸರಲ್ಲಿ ನಾವು ಒಂದು ಪ್ರೊಸೆಸರ್ ಬಗ್ಗೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಟೆಲ್ ಅನ್ನೋದು ಒಂದು ಪ್ರೊಸೆಸರ್. ಇದರಲ್ಲಿ 4004 ಅನ್ನೋದು ಒಂದು ಮಾಡೆಲ್. ಇದ್ರ ಬಗ್ಗೆ ತಲೆಗೆಡಿಸ್ಕೊಬೇಡಿ. ಬಟ್ ಇಂಟೆಲ್ ಅನ್ನೋದು ಒಂದು ಪ್ರೊಸೆಸರ್ ಆಗಿರುತ್ತೆ ನೋಡಿ. ದ ಇಂಟೆಲ್ 4004 ಅನ್ನೋದು ಈಸ್ ಎ 4-bit ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ರಿಲೀಸ್ಡ್ ಬೈ ಇಂಟೆಲ್ ಕಾರ್ಪೊರೇಷನ್ ಇನ್ 1971. ಇದು ಫಸ್ಟ್ ಪ್ರೊಸೆಸರ್ ಅನ್ಮಾತು. ಇದು ಫಸ್ಟ್ ಪ್ರೊಸೆಸರ್ ಗೈಸ್ ಸ್ಟಾರ್ಟ್ ಮಾಡಿರೋದು. ಸೋಲ್ಡ್ ಫಾರ್ ಎಷ್ಟು $60 ಸೆಲ್ ಮಾಡಿದ್ದಾರೆ. ಈಕ್ವಲೆಂಟ್ ಎಷ್ಟು $430 ಇನ್ 2022ರಲ್ಲಿ. 2022ರಲ್ಲಿ ಅದರ ಬೆಲೆ $430 ಅನ್ಮಾತು. ಅವಾಗಿನ ಕಾಲದಾಗೆ 1971ರಲ್ಲಿ ಅದರ ವ್ಯಾಲ್ಯೂ $60 ಅಷ್ಟೇ. ಓಕೆ, ಈಗಿನ ಕಾಲದಲ್ಲಿ ನೋಡಿ 2023ರಲ್ಲಿ $450 ಆಗಿದೆ. It was the first commercially produced microprocessor and the first in a long line of the Intel CPUs. ಸೊ ಇದರಲ್ಲಿ ನಿಮಗೆ ಫಸ್ಟ್ ಪ್ರೊಸೆಸರ್ ಯಾವುದು ಅಂತ ಕೇಳ್ಬೋದು. ಇದೊಂದು ಕ್ವಶನರಿ ಬರ್ಕೊಳ್ಳಿ. ಫಸ್ಟ್ ಪ್ರೊಸೆಸರ್ ಬಂದ್ಬಿಟ್ಟು ಇಂಟೆಲ್ 4004. ಇದು ಯಾವ ವರ್ಷದಲ್ಲಿ ಇನ್ವೆಂಟ್ ಆಗಿರೋದು? 1971ನಲ್ಲಿ ಇನ್ವೆಂಟ್ ಆಗಿರೋದು. ಇವು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನು ಪ್ರೊಸೆಸರ್ ಅದು? ಇಂಟೆಲ್ ಪ್ರೊಸೆಸರ್. ಇಂಟೆಲ್ ಅಂತ ಬರೆದ್ರು ಸಾಕು. ಆದಮೇಲೆ ಯಾವ ಕಂಪ್ನಿ ಇದನ್ನು ಬಿಟ್ಟಿರೋದು? ಇಂಟೆಲ್ ಅನ್ನೋ ಕಂಪ್ನಿನೇ ಇದನ್ನು ಬಿಟ್ಟಿರ್ತಾರೆ. ಓಕೆ, ಇದು ಎಷ್ಟು ಬಿಟ್ ಅಂತ ಕೇಳಿದೆ? 4-bit ಸೆಂಟ್ರಲ್ ಪ್ರೊಸೆಸರ್ ಅಂತ ಕರಿಬೇಕು. 4-bit CPU ಅಂತ ಹೇಳಿದ್ರು ನಡೆಯುತ್ತೆ. ಓಕೆ, 4-bit CPU. ಸೊ ಇಷ್ಟು ನಿಮಗೆ ಬೇಕಾಗಿರೋಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೈಸ್. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಕಂಟಿನ್ಯೂಸ್ ಆಗಿ ನಿಮಗೆ ವೀಡಿಯೋಸ್ ಆಗ್ತಾ ಇರ್ತೀನಿ. ಎಲ್ಲ ಥರದ ಕಂಪ್ಯೂಟರ್ ಮಾಹಿತಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಹಾಗೂ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಓಕೆ, ಲ್ಯಾಂಡ್ ಸರ್ವೇಯರ್ಗೆ ಬೇಕಾಗಿರೋ ಅಂತಹ ಮಾಹಿತಿ, ಹಾಗೂ ಎಲ್ಲ KPSC ಕಂಡಕ್ಟ್ ಮಾಡ್ತಿರೋ ಅಂತಹ ಎಕ್ಸಾಮ್ಸ್, ಲ್ಯಾಂಡ್ ಸರ್ವೇಯರ್ ಇರ್ಬೋದು, ಹಾಗೂ BMTC ಇರ್ಬೋದು, ಓಕೆ, VAO ಇರ್ಬೋದು, ಇದು KA ದವ್ರು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಇನ್ನು ಹಲವಾರು ಎಕ್ಸಾಮ್ಸು ಇವಾಗ ಗ್ರೂಪ್ A, ಗ್ರೂಪ್ B ಪೋಸ್ಟ್ಗಳು ಏನೇನು ಬಿಟ್ಟಿದ್ದಾರಲ್ಲ, ಗ್ರೂಪ್ B, ಗ್ರೂಪ್ C, ಗ್ರೂಪ್ A, ಇವೆಲ್ಲ ಪೋಸ್ಟ್ಗೆ ಬೇಕಾಗಿರೋಂತಹ ವೆರಿ ಇಂಪಾರ್ಟೆಂಟ್ ಮಾಹಿತಿನ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಇದು ಅಟ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಗೈಸ್. ನಿಮ್ಗೆ ಯಾವುದೇ ಥರದ ಚಾರ್ಜಸ್ ಇರೋಲ್ಲ. ನಾನು ನಿಮಗೆ ನಾಲೆಡ್ಜ್ ಪರವಾಗಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯುಟಿಲೈಸ್ ಮಾಡ್ಕೋಬೇಕಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಅದು ನನ್ನ ರಿಕ್ವೆಸ್ಟ್. ಆ್ಯಂಡ್ ಈ ವಿಡಿಯೋನಲ್ಲಿ ಮಾಹಿತಿ ಕೊಟ್ಟಿರೋದು ನಿಮಗೆ ಲೈಕ್ ಆದರೆ ದಯಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಸೊ ದಟ್ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಬಗ್ಗೆ ಹಾಕ್ತಾ ಇರ್ತೀನಿ. ಇನ್ನು ಯಾವುದಾದ್ರ ಬಗ್ಗೆ ಮಾಡಬೇಕಂತ ಹೇಳ್ತೀರಾ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ಪ್ರಿಪೇರ್ ಮಾಡಿಬಿಟ್ಟು ನಿಮಗೆ ಮಾಡ್ತೀನಿ ಗೆಳೆಯರೆ. ಓಕೆ, ಆ್ಯಂಡ್ ಆ ನಂತರ ಶೇರ್ ಮಾಡೋದು ಮರಿಬೇಡಿ. ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಬೆನಿಫಿಟ್ ಆಗಲಿ ಗೈಸ್. ಓಕೆ, ಥ್ಯಾಂಕ್ ಯು ಗೈಸ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್.